ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 35ನೇ ಪ್ರಶ್ನೆ. ಬೆಳಕು ಶಕ್ತಿಯ ಒಂದು ರೂಪ ಹೇಗೆ? ವಿವರಿಸಿ. ಬೆಳಕು ಶಕ್ತಿಯ ರೂಪ ಅಂತ ಹೇಳ್ತೀವಿ. ಈಗ ಗಾಳಿ ಶಕ್ತಿಯ ಒಂದು ರೂಪ. ಹೇಗ್ ಹೇಳ್ತೀರಿ ಅಂದ್ರೆ, ಗಾಳಿ ಬಂದಾಗ ಮರದ ಎಲೆಗಳೆಲ್ಲ ಅಲುಗಾಡ್ತವೆ ಅಲ್ವಾ? ಧೂಳಿನ ಕಣಗಳು ಏಳ್ತವೆ. ಇದೆಲ್ಲ ಗಾಳಿ ಶಕ್ತಿಯ ಒಂದು ರೂಪ ಅಂತ ಹೇಳ್ತೀವಿ. ಹಾಗೆ ಗಾಳಿ ದೊಡ್ಡ ದೊಡ್ಡ ಫ್ಯಾನ್ ಗಳನ್ನ ತಿರುಗಿಸಿ ಅದರಿಂದ ಟರ್ಬೈನ್ ತಿರುಗಿ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತದೆ. ಈಗ ಇದೇ ರೀತಿ ಬೆಳಕು ಶಕ್ತಿಯ ಒಂದು ರೂಪ ಅಂತ ಹೇಳ್ಬೋದಾ? ಸೌರ ಫಲಕಗಳ ಮೇಲೆ ಬೆಳಕು ಬಿದ್ದಾಗ ಅದು ವಿದ್ಯುತ್ ಶಕ್ತಿಯಾಗಿ ಬದಲಾಗುತ್ತದೆ. ಮನೆಯಲ್ಲಿ ಸೋಲಾರ್ ಲೈಟ್ ಅನ್ನು ಉಪಯೋಗಿಸ್ತೀವಿ. ಆ ಸೌರ ಫಲಕಗಳ ಮೇಲೆ ಬೆಳಕು ಬಿದ್ದಾಗ ಅದು ವಿದ್ಯುತ್ ಶಕ್ತಿಯಾಗಿ ಬದಲಾಗುತ್ತದೆ. ಬೆಳಕಿನ ಶಕ್ತಿಯು ಶಾಖ ಶಕ್ತಿಯಾಗಿದೆ. ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಂಡ್ರೆ ನಾವು ಸ್ವಲ್ಪ ಹೊತ್ತು ಮೈ ಬಿಸಿ ಆಗ್ತದೆ ಅಲ್ವಾ? ಅದೇ ತರ ಇಲ್ಲಿ ನೋಡಿ, ಸ್ಲೈಸ್ ಮಾಡಿರೋ ಇರ್ಬೋದು ಅಥವಾ ನೆಲ್ಲಿಕಾಯಿ ಇರ್ಬೋದು, ಇದನ್ನ ಒಣಗಿಸ್ತಾರೆ. ಯಾಕಂದ್ರೆ ಬೆಳಕಿಗೆ ಬೆಳಕು ಒಂದು ಶಾಖ ಶಕ್ತಿ ಆಗಿರುತ್ತೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಸಂಗ್ರಹವಾಗುತ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಗೊತ್ತಿದೆ ನಿಮಗೆ, ಸಸ್ಯಗಳು ಸೂರ್ಯನ ಉಪಯೋಗಿಸಿಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸ್ತವೆ. ಅಲ್ಲಿ ಬೆಳಕಿನ ಶಕ್ತಿ ಇರುವಂತದ್ದು ರಾಸಾಯನಿಕ ಶಕ್ತಿಯಾಗಿ ಸಂಗ್ರಹವಾಗುತ್ತೆ. ಅದೇ ತರ ನಾವು ವಸ್ತುಗಳನ್ನು ನೋಡಲು ಬೆಳಕು ಬೇಕು. ಬೆಳಕಿಲ್ಲ ಅಂದ್ರೆ ನಾವು ವಸ್ತುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಕು ನಮ್ಮ ಕಣ್ಣಿನ ಅಕ್ಷಿಪಟಲದ ಮೇಲೆ ಬಿದ್ದಾಗ ಅದು ನರಗಳ ಸಂಕೇತಗಳಾಗಿ ಶಕ್ತಿಯ ರೂಪದಲ್ಲಿ ಮೆದುಳಿಗೆ ತಲುಪುತ್ತದೆ. ಇದರಿಂದ ನಮಗೆ ದೃಷ್ಟಿ ಗೋಚರಿಸುತ್ತದೆ. ಈ ಎಲ್ಲಾ ಕಾರಣದಿಂದ ಬೆಳಕು ಶಕ್ತಿಯ ಒಂದು ರೂಪ ಅಂತ ಹೇಳಬಹುದು. ಥ್ಯಾಂಕ್ ಯು.